ವೀಕ್ಷಕರೇ ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆ ಗೊತ್ತು, ನಾವು ಈ ಕಾರ್ಯಕ್ರಮದಲ್ಲಿ ಹೊಸ ಬೇರೆ ಬೇರೆ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಭಾಗದ ತಜ್ಞರನ್ನು, ವೈದ್ಯರನ್ನು ಕರ್ಕೊಂಬಂದು ನಾವು ಚರ್ಚೆ ಮಾಡ್ತೀವಿ. ಇವತ್ತಿನ ಚರ್ಚೆಯ ವಿಷಯ ಪಾರ್ಶ್ವವಾಯು ಅಥವಾ ಪ್ಯಾರಾಲಿಸಿಸ್ ಅಂತ ಏನು ಹೇಳ್ತೀವಿ. ಇದು ಒಟ್ಟಾರೆ ನಮ್ಮ ಸಮಾಜದಲ್ಲಿ ಇದರ ಸಾಧ್ಯತೆಗಳು ಅಥವಾ ಈ ಸಮಸ್ಯೆ ಸಾಕಷ್ಟಿದೆ. ಆದರೆ ನಮಗೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದಮೇಲೆ ಹೀಗಾಯಿತು ಹಾಗಾಯಿತು ಕತೆ ಹೇಳ್ತೀವಿ ಬಿಟ್ಟರೆ ಆ ತಕ್ಷಣಕ್ಕೆ ಏನು ಮಾಡಬೇಕು ಅನ್ನುವಂಥ ಒಂದು ಸರಿಯಾದ ಜ್ಞಾನ ಬಹುತೇಕ ನಮಗೆ ಯಾರಿಗೂ ಇರೋದಿಲ್ಲ. ಅದ್ರ ಬಗ್ಗೆ ಇವತ್ತು ನಾವು ಪಾರ್ಶ್ವವಾಯುವಿನ ಬಗ್ಗೆ ಹೆಚ್ಚು ಇವತ್ತು ಚರ್ಚೆ ಮಾಡ್ತೀವಿ. ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಾರಾಯಣ ಹೆಲ್ತ್ ಸಿಟಿಯ ಹಿರಿಯ ವೈದ್ಯರಾದಂತಹ ಡಾಕ್ಟರ್ ವಿಕ್ರಮ್ ಹುಡೇದ್ ಇದ್ದಾರೆ. ಇವರು ಇಂಟರ್ವೆನ್ಷನಲ್ ನ್ಯೂರಾಲಜಿ, ಇದರಲ್ಲಿ ಎಲ್ಲ ನೀವು ನೋಡಿರ್ಬೋದು. ನಾವು ಸಾಕಷ್ಟು ಈ ಇಂಟರ್ವೆನ್ಷನಲ್ ಹೇಳುವಂಥ ಟೈಟ್ಲಲ್ಲಿ ಮಾಡಿದ್ವಿ. ಈಗಂದ್ರೆ ಏನಾಗಿದೆ, ಈಗೆಲ್ಲ ಓಪನ್ ಸರ್ಜರಿ ಹೇಳೋ ಕಾನ್ಸೆಪ್ಟು ಕಡಿಮೆ ಆಗ್ತಾ ಇದೆ. ಇದೆ ಅಂದ್ರೂ ಕೂಡ ಕಡಿಮೆ ಆಗ್ತಾ ಇದೆ. ಅದರಲ್ಲೇ ಸ್ವಲ್ಪ ಹೈಯರ್ ಎಂಡು, ಭಾಳ ಮಿನಿಮಲ್, ಭಾಳ ಸಣ್ಣ ಇದರಲ್ಲಿ ಪ್ರೊಸೀಜರ್ನಲ್ಲಿ ಕೆಲಸವನ್ನು ಮಾಡುವಂಥ, ಎಲ್ಲಿ ಬೇಕೋ ಅಲ್ಲಿ ಹೋಗಿ ಮಾಡುವಂತಹ ವೈದ್ಯ ವಿಜ್ಞಾನದ ಬೆಳವಣಿಗೆ ಸಾಕಷ್ಟು ಈಗ ಪ್ರಚಲಿತಕ್ಕೆ ಬಂದಿದೆ. ಇದರಲ್ಲಿ ಇವರು ಡಾಕ್ಟರ್ ವಿಕ್ರಮ್ ಹುಡೇದ್ ಏನಿದ್ದಾರೆ, ಇವರು ಇಂಟರ್ವೆನ್ಷನಲ್ ನ್ಯೂರಾಲಜಿ ಅದ್ರ ಬಗ್ಗೆ ನಾವು ಕೇಳೋಣ. ಹೇಗೆ ಮಾಡ್ತಾರೆ, ಅದು ಆ ಪ್ರೊಸೀಜರ್ ಏನು ಹೇಳೋದನ್ನೆಲ್ಲ ನಾವು ಅವ್ರ ಹತ್ರ ಕೇಳಿ ಇವತ್ತು ತಿಳ್ಕೊತೀವಿ. ಬನ್ನಿ, ಈ ಮೊದಲ ಕಂತಿನಲ್ಲಿ ಪಾರ್ಶ್ವವಾಯುವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ವಿಕ್ರಮ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ವಾಹಿನಿಗೆ ಸ್ವಾಗತ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ನಾನು ನಮ್ಮ ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ತಾವು ನಮ್ಮ ವಾಹಿನಿಗೆ ಪ್ರಪ್ರಥಮವಾಗಿ ಬರ್ತಾ ಇದ್ದೀರಿ. ತಾವು ಮೂಲತಃ ಎಲ್ಲಿಯವರು? ಕನ್ನಡದವರಂತೂ ಸ್ಪಷ್ಟ. ಎಲ್ಲಿ? ಇಲ್ಲ, ನಾವು ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ದಾವಣಗೆರೆ. MBBS ಮಾಡಿದ್ದು ದಾವಣಗೆರೆಯಲ್ಲಿ. ಅದಾದ್ಮೇಲೆ MD ಮೆಡಿಸಿನ್ ಮಾಡಿದ್ದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಮೈಸೂರು ಮೆಡಿಕಲ್ ಕಾಲೇಜ್. ಅದಾದ್ಮೇಲೆ DM ನ್ಯೂರಾಲಜಿ ಮುಂಬೈ KM ಹಾಸ್ಪಿಟಲ್ ಅಲ್ಲಿ ಮಾಡಿ, ಅದಾದ್ಮೇಲೆ ನ್ಯೂರೋ ಇಂಟರ್ವೆನ್ಷನ್ ಅಲ್ಲೇ KM ಅಲ್ಲಿ ಮಾಡಿ, ಆಮೇಲೆ ಯುರೋಪ್ ಅಲ್ಲಿ ಶಾರ್ಟ್ ಫೆಲೋಶಿಪ್ ಮಾಡಿ ಬಂದಿದ್ದು. ಯುರೋಪ್ ಅಲ್ಲಿ ಹೋಗಿ ಮತ್ತೆ ಫೆಲೋಶಿಪ್ ಇದ್ರ ಮೇಲೆ ನ್ಯೂರಾಲಜಿ ಮೇಲೆ ಇಂಟರ್ವೆನ್ಷನ್. ಓಕೆ. ಈಗ ಸರ್, ಈ DM ಇದೆಲ್ಲ ನೀವು ಮೆಡಿಸಿನ್ ಸೈಡ್, ಸರ್ಜರಿ ಸೈಡ್? ಮೆಡಿಸಿನ್ ಸೈಡ್. ನೀವು ಹಂಗಾರೆ ಇದಕ್ಕೆ ಈ ಸರ್ಜರಿ ಸೈಡ್ ಯಾಕೆ ಪ್ರೊಸೀಜರ್ ಅಂದ್ರೆ ಅಗೇನ್ ಈಗ ಕಾರ್ಡಿಯಾಲಜಿ ಅವರು ಕಾರ್ಡಿಯಕ್ ಇಂಟರ್ವೆನ್ಷನ್ ಹೇಗೆ ಮಾಡ್ತಾರೋ ಆ ತರ ನ್ಯೂರಾಲಜಿ ಮಾಡಿ ಇಂಟರ್ವೆನ್ಷನ್ ಮಾಡ್ತಾರೆ. ಓಕೆ. ಅಂದ್ರೆ ನೀವೇನ್ ಕೇಳಿದ್ರೆ, ಈ ಕಡೆ ಮೆಡಿಸಿನ್ ಹೌದು, ಈ ಕಡೆ ಪ್ರೊಸೀಜರ್ ವೈಸ್ ಅಂದ್ರೆ ನೇರವಾಗಿ ಸರ್ಜರಿ ಅಲ್ಲ, ಆದ್ರೆ ಇಂಟರ್ವೆನ್ಷನ್, ಮಿನಿಮಲ್ ಇಂಟರ್ವೆನ್ಷನ್, ಪಿನ್ ಹೋಲ್ ಪ್ರೊಸೀಜರ್ ಅಂದ್ರೆ ಮಿನಿಮಲ್ ಇಂಟರ್ವೆನ್ಷನ್. ಅದು ಬಹುತೇಕ ಈಗ ಇವತ್ತಿನ ದಿನ ಬಹುತೇಕ ಎಲ್ಲ ವಿಭಾಗಗಳಲ್ಲೂ ಇದು ಜನಪ್ರಿಯ ಆಗ್ತಾ ಇದೆ. ಅದರಿಂದ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸರ್. ಸರ್, ಈಗ ನಾವು ಇವತ್ತಿನ ಚರ್ಚೆಯ ವಿಷಯ ಪಾರ್ಶ್ವವಾಯು, ಪ್ಯಾರಾಲಿಸಿಸ್. ಅದು ಕರೆಕ್ಟ್ ಶಬ್ದನ? ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಎರಡು ಒಂದೇ ಸೇಮ್? ಪ್ಯಾರಾಲಿಸಿಸ್, ಪಾರ್ಶ್ವವಾಯು, ಬ್ರೈನ್ ಸ್ಟ್ರೋಕ್ ಎಲ್ಲರೂ ಸೇಮ್. ಸ್ಟ್ರೋಕ್ ನಾವು ಆಡು ಭಾಷೆಯಲ್ಲಿ ಸ್ಟ್ರೋಕ್ ಆಗಿದೆ ಅಂತ ಹೇಳ್ತಾರೆ, ಅದು ಕೂಡ ಇದೇನೆ. ಸೊ ಇದು ಮೂಲತಃ ಈ ಪಾರ್ಶ್ವವಾಯು ಅಂದ್ರೆ ಏನು? ಇದು ಬಹುಶಃ ಬಹಳ ಕಾಲದಿಂದ ಇದ್ದಿದ್ದು, ಇದೇನು ಹೊಸ ಸಮಸ್ಯೆ ಏನಲ್ಲ. ಹೊಸ ಸಮಸ್ಯೆ ಏನಲ್ಲ ಸರ್, ಇದು ತುಂಬಾ ವರ್ಷದಿಂದ ಇದೆ. ತುಂಬಾ ಮನುಷ್ಯ ಯಾವಾಗಿಂದ ಇದಾನೋ ಅವಾಗಿಂದಾನು ಈ ಸಮಸ್ಯೆ ಇದೆ. ಓಕೆ. ಸೊ ಇದೇನಂದ್ರೆ ರಕ್ತನಾಳ ದೋಷದಿಂದ ತಲೆ ಹೋಗೋ ರಕ್ತನಾಳ ಪ್ರಾಬ್ಲಮ್ ಆಗಿ ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಪಾರ್ಶ್ವವಾಯು ಅಂತ. ಓಕೆ. ಅಂದ್ರೆ ಸರ್, ಈಗ ನಮ್ಮ ಕುತ್ತಿಗೆ ಮುಖಾಂತರ ಪ್ರಮುಖವಾಗಿ 2 ರಕ್ತನಾಳ ಹೋಗುತ್ತೆ. 4 ರಕ್ತನಾಳ ಹೋಗುತ್ತೆ. ಮುಂದ್ಗಡೆ 2 ಇರುತ್ತೆ, ಹಿಂದ್ಗಡೆ 2 ಇರುತ್ತೆ. ಆ ರಕ್ತನಾಳದಲ್ಲಿ ಏನಾದ್ರು ದೋಷ ಆದ್ರೆ, ಬ್ಲಾಕ್ ಆದ್ರೆ, ಆರ್ ಊದ್ಕೊಂಡು ರಪ್ಚರ್ ಒಡೆದೋದ್ರೆ ಅವಾಗ ಪಾರ್ಶ್ವವಾಯು. ಓಕೆ. ಅಂದ್ರೆ ಇನ್ನು ಈಗ ಇದರಲ್ಲಿ ಮಿದುಳಿನಲ್ಲಿ ಯಾವುದೋ ಒಂದು ಭಾಗಕ್ಕೆ ರಕ್ತ ಸರಬರಾಜು ಕಡಿಮೆ ಆಗುತ್ತೆ ಅಥವಾ ಒಟ್ಟಾರೆನೆ ಎಲ್ಲ ಇಡೀ ಬ್ರೈನಿಗೆ ಕಡಿಮೆ ಆಗುತ್ತೆ? ಹೆಂಗೆ? ಈಗ ಅಂದ್ರೆ ಈಗ ಇದರಲ್ಲಿ 2 ತರ ಟೈಪ್ಸ್. ಅಂದ್ರೆ ಒಂದು ಇಸ್ಚೆಮಿಕ್ ಸ್ಟ್ರೋಕ್ ಅಂತಾರೆ, ಅದು ರಕ್ತನಾಳದಲ್ಲಿ ಬ್ಲಾಕ್ ಆಗಿದ್ರೆ ಇಸ್ಚೆಮಿಕ್ ಸ್ಟ್ರೋಕ್. ಅದು 100ಕ್ಕೆ 85% ಜನಕ್ಕೆ ಇಸ್ಚೆಮಿಕ್ ಸ್ಟ್ರೋಕ್ ಆಗುತ್ತೆ. ಇನ್ನು 15% ಜನಕ್ಕೆ ರಕ್ತನಾಳ ಸ್ರಾವ ಆಗುತ್ತೆ, ಹೊಡೆಯುತ್ತೆ. ರಕ್ತಸ್ರಾವ ಹೊಡೆದಾಗ ಅದು ಫುಲ್ ಬ್ರೈನ್ ಗೆ ಡಿಸ್ಫಂಕ್ಷನ್ ಆಗುತ್ತೆ. ಬ್ರೈನ್ ಹೆಮರೇಜ್ ಅಂತ ನಾವು ಕಾಮನ್ ಆಗಿ ಕೇಳ್ತೀವಿ, ಅದು ರಕ್ತನಾಳ ಹೊಡೆಯೋದು. ಅದು ಎಲ್ಲಿ? ಈ ನಮ್ಮ ತಲೆಬುರುಡೆ ಒಳಗೆ ಆಗುತ್ತೆ. ಒಳಗಡೆನೂ ಆಗ್ಬೋದು, ಬ್ರೈನ್ ಹೊರಗಡೆನೂ ಆಗ್ಬೋದು. ಓಕೆ. ಅಂದ್ರೆ ಈಗ ಸರ್, ತಲೆಬುರುಡೆ ಒಳಗೆ ಆದ್ರೆ ಬ್ರೈನ್ ಹೊರಗೇನು ರಕ್ತನಾಳಗಳಿರ್ತವೆ, ಅವು ಹೊಡಿಬಹುದು.
ಎಲ್ಲ ನಮ್ಮ ಮೆದುಳಿನ ಒಳಗಡೆ ಇರುವಂತ ರಕ್ತನಾಳವನ್ನು ಹೊಡಿಬಹುದು. ಸೊ ಅಲ್ಲಿ ಈಗ ಸರ್ ಈಗ ಮುಖ್ಯವಾಗಿ ನೀವು 2-4 ಹೋಗುತ್ತೆ ಅಂತ ಹೇಳಿದ್ರೆ 2 ಸಪ್ಲೈ ನಾಳನ್ನ ಅಂದ್ರೆ ರಕ್ತ ಇದಕ್ಕೆ ಸರಬರಾಜಿಗೆ ಅಥವಾ 2 and 2 ಫ್ರೋ ಇರುತ್ತೆ? ಇಲ್ಲ. ಸೊ 4 ರಕ್ತನಾಳ ಆರ್ಟರೀಸ್ ಅಂತೀವಿ. ಆರ್ಟರೀಸ್ ಅಲ್ಲೇ ತಲೆ ಹಾರ್ಟ್ ಇಂದ ತಲೆಗೆ ರಕ್ತ ಒಯ್ಯುತ್ತೆ. ತುಂಬಾ ವೇನ್ಸ್ ಇರುತ್ತೆ, ಅದು ರಕ್ತ ವಾಪಸ್ ತಗೊಂಡ್ಬರೋದಕ್ಕೆ. ಅದಕ್ಕೆ ಮೇನ್ 2 ಇರುತ್ತೆ, ಅದರಿಂದ ವಾಪಸ್ ಹೋಗೋದಕ್ಕೆ. ಸೊ ಇದ್ರಲ್ಲಿ ಈಗ 4ರಲ್ಲಿ 4 ಇದೆ ನನಗೆ, ಅದ್ರಲ್ಲಿ ಯಾವ್ದೋ ಒಂದು ಬ್ಲಾಕ್ ಆದ್ರೆ ಏನಾಗುತ್ತೆ? ಅದೇ ಎಲ್ಲದೂ ಒಟ್ಟಿಗೆ ಏನಾಗೋದಿಲ್ಲ. ನಮ್ಮ ಬ್ರೈನ್ ಬಲಗಡೆ ಬ್ರೈನ್ ಎಡಗಡೆನ ಕಂಟ್ರೋಲ್ ಮಾಡುತ್ತೆ. ಹೌದು. ಸೊ ನಾವು ಬಲಗಡೆ ಮುಂಭಾಗದ್ದೇನಾದ್ರೂ ರಕ್ತನಾಳ ಬ್ಲಾಕ್ ಆದ್ರೆ ನಮ್ದು ಎಡಗಡೆ ವೀಕ್ನೆಸ್ ಆಗುತ್ತೆ, ಕೈ ಎತ್ತಕ್ಕಾಗೋದಿಲ್ಲ, ಕಾಲ್ ಎತ್ತಕ್ಕಾಗೋದಿಲ್ಲ, ಪೂರ್ತಿ ಈ ಭಾಗ. ಸೊ ಅದೇ ತರ ಎಡಗಡೆ ಬ್ಲಾಕ್ ಆದ್ರೆ ರೈಟ್ ಸೈಡ್ ಕೈ ಕಾಲು ವೀಕ್ ಆಗುತ್ತೆ, ಮಾತ್ ನಿಲ್ಬೋದು. ಆಮೇಲೆ ಕೆಲವರು ಏನೇನೋ ಮಾತಾಡಕ್ ಶುರು ಮಾಡ್ತಾರೆ. ಇದೆಲ್ಲ ಸರ್ ಈಗ ಹಂಗಿದ್ರೆ ಈ ಒಟ್ಟಾರೆ ನಮ್ದು ಸಿಮೆಟ್ರಿ ಇದೆಯಾ ಬಾಡಿಯಲ್ಲಿ? ಈಗ ಏನು ಪಕ್ಕ ಈಗ ಅರ್ಧ ಅಂದ್ರೆ ಬಲಭಾಗ ಅಂದ್ರೆ ಇಲ್ಲಿಂದ ಅರ್ಧ ಪೂರ್ತಿ. ಇದಕ್ಕೆ ಸ್ಟ್ರೋಕ್ ಆದಾಗ ನಾವು ನೋಡ್ತೀವಿ ಯಾವ್ದೋ ಒಂದು ಭಾಗ ಅವರಿಗೆ ಇದಾಗಿರುತ್ತೆ, ಈ ಕೈ ಎತ್ತಕ್ ಬರೋದಿಲ್ಲ, ಹಾಗೇನೆ ಈ ಭಾಗ ಏನೋ ಸೊಟ್ಟಾಗಿರುತ್ತೆ. ಸೊ ಇಲ್ಲಿಂದ ಪೂರ್ತಿ ಸಿಮೆಟ್ರಿ ಇದೆ. ಹೌದು. ಓಕೆ. ಸೊ ಹಂಗಾಗಿ ಆ ರಕ್ತನೆಲ್ಲ ಡಿವೈಡ್ ಮಾಡ್ಕೊಂಡಿದೆ. ನೀ ಇಲ್ಲಿವರೆಗೆ ರಕ್ತ ತಗೊಂಬ, ನಾನು ಅಂದ್ರೆ ಬ್ರೈನ್ ನಲ್ಲೇ 2 ಭಾಗ ಇದೆ, ಬ್ರೈನ್ ರೈಟ್ ಹೆಮಿಸ್ಫಿಯರ್, ಲೆಫ್ಟ್ ಹೆಮಿಸ್ಫಿಯರ್. ಕರೆಕ್ಟ್. ಸೊ ಅದು ಲೆಫ್ಟ್ ಸೈಡ್ ಹೆಮಿಸ್ಫಿಯರ್ ಪ್ರಾಬ್ಲಮ್ ಆದ್ರೆ ರೈಟ್ ಸೈಡ್ ಆಗುತ್ತೆ. ಓಕೆ. ಸೊ ಇದು ಒಂದು ರಕ್ತನಾಳದಲ್ಲಿ ಬ್ಲಾಕ್ ಆಗಿ ರಕ್ತ ಸರಬರಾಜು ಆಗದೇನೆ ಇರ್ಬೋದು, ಅಥವಾ ಒಳಗೆ ಹೋದಾಗ ಹೊಡಿಬಹುದು. ಎರಡರಲ್ಲಿ ಯಾವ್ದಾದ್ರು. ಸೊ ಒಡೆದು ಅಂದ್ರೆ ರಪ್ಚರ್ ಆಗಿ, ಅಥವಾ ನಮ್ಮ ಭಾಷೆಯಲ್ಲಿ ಬ್ರೈನ್ ಹೆಮರೇಜ್ ರಕ್ತಸ್ರಾವ ಮೆದುಳಿನಲ್ಲಿ ಅದಾದ್ರೆ ಪೂರ್ತಿ ಮೆದುಳಿಗೆ ಅವ್ರಿಗೆ ತುಂಬಾ ತಲೆನೋವು ಬರುತ್ತೆ, ವಾಂತಿ ಬರುತ್ತೆ, ಆಮೇಲೆ ಜ್ಞಾನನೂ ಹೋಗುತ್ತೆ. ಅದ್ರ ಯಾವ ಹಂತಕ್ಕೆ ಹೋಗಿದೆ ಹೇಳೋದ್ರ ಮೇಲೆ ಹೋಗ್ತದೆ. ಹೌದು. ಆದ್ರೆ ಈ ಬ್ಲಾಕ್ ಆದ್ರೆ ಬಾಕಿಯದಲ್ಲೇ ಇರುತ್ತೆ, ಅದ್ರ ಯಾವ್ದೋ ಒಂದು ಭಾಗ ಊನ ಆಗುತ್ತೆ. ಕೆಲವರಿಗೆ ಈ ತರ ಬ್ಲಾಕ್ ಆದಾಗ ಸ್ವಲ್ಪ ಸಿಂಪ್ಟಮ್ ಬಂದ್ ಹೋಗಿರುತ್ತೆ. ಅಂದ್ರೆ ಒಂದು 5 ನಿಮಿಷ ಕೈ ವೀಕ್ ಆಗಿರೋದು, ಅದಾದ್ಮೇಲೆ ಇಂಪ್ರೂವ್ ಆಗ್ಬಿಡುತ್ತೆ. ಅವ್ರು ಏನ್ ಅನ್ಕೋತಾರೆ, ಇಲ್ಲ ನಾನು ಯಾವ ತರ ನಾವು ಮಲಗಿದ್ದೆ ಆ ತರ ಈ ತರ ಅಂತ. ಅದಕ್ಕೆ TIA ಅಂತ ಹೇಳ್ತಾರೆ, ಅಂದ್ರೆ ಮೈನರ್ ಸ್ಟ್ರೋಕ್. ಆ ತರ ಏನಾದ್ರು ಆದಾಗೆ ಬಂದ್ರೆ ನಾವು ಅದಕ್ಕೆ ಮುಂಚೆನೆ ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಅದಕ್ಕೆ ಮುಂಚೆನೆ ಬೇರೆ ತರ ಟ್ರೀಟ್ಮೆಂಟ್ ಕೊಡ್ಬೋದು, ರಕ್ತ ಆಮೇಲೆ ಮೆಡಿಸಿನ್ಸ್ ಕೊಡ್ಬೋದು. ಮುಂದದು ಮತ್ತೆ ಇನ್ನು ಉಲ್ಬಣ ದೊಡ್ಡದು ಸ್ಟ್ರೋಕ್ ಆಗೋದು. ಈಗ ಇದ್ರಲ್ಲಿ ಈಗ ಯಾಕೆ ನಾವು ಹಾರ್ಟ್ ಅಟ್ಯಾಕ್ ನಲ್ಲಿ ಆ ಮಾತು ಬರುತ್ತೆ, ಮೈಲ್ಡ್ ಅಟ್ಯಾಕ್ ಗಳಾಗಿ ಮುಂದೊಂದ್ ದಿನ ಆಮೇಲೆ ಅದು ಮೇಜರ್ ಆಗ್ಬೋದು. ಸೊ ಇದ್ರಲ್ಲೂ ಕೂಡ ಇದು ಕಂಪಲ್ಸರಿ ಎಲ್ಲಾ ಸರಿ ಹಾಗಾಗತ್ತೋ ಅಥವಾ ಯಾವಾಗ ಒಂದ್ಸರಿ? ಇಲ್ಲ, 100ರಲ್ಲಿ 25 ಜನಕ್ಕೆ ಮಾತ್ರ ಈ ತರ ಆಗುತ್ತೆ. ಒಂದ್ ಸಣ್ಣ ಇಂಡಿಕೇಶನ್ ಕೊಡುತ್ತೆ. ಬಟ್ ಮೆಜಾರಿಟಿ ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸರ್ ಹಾರ್ಟ್ ವಿಷಯದಲ್ಲಿ ಅದೇ ಹೇಳ್ತಾರೆ, ಸಡನ್ ಆಗಿ ಹಾರ್ಟ್ ಫೇಲ್ ಆಯ್ತು, ಇಲ್ಲ ಆಗಿಲ್ಲ, ಮೊದಲು ಸಿಂಪ್ಟಮ್ ಕೊಟ್ಟಿರುತ್ತೆ, ಇವರು ಅದನ್ನ ಗ್ಯಾಸ್ಟ್ರಿಕ್ ಇದು ಕತೆ ಹೇಳ್ಕೊಂಡು ಕಳೆದಿರ್ತಾರೆ. ಬಟ್ ಏನಂದ್ರೆ ಬ್ರೈನ್ ಸ್ಟ್ರೋಕ್ ಅಲ್ಲಿ ನೋವು ಇರೋದಿಲ್ಲ. ಓಕೆ. ಗೊತ್ತಾಗೋದಿಲ್ಲ, ನೋವು ಇರೋದಿಲ್ಲ. ಹಾರ್ಟ್ ಅಲ್ಲಿ ನೋವು ಅಂದ್ರೆ ನೋವು ಇರುತ್ತೆ, ಬ್ರೈನ್ ಸ್ಟ್ರೋಕ್ ಅಲ್ಲಿ ನೋವು ಇರೋದಿಲ್ಲ. ರಕ್ತಸ್ರಾವ ಆದ್ರೆ ಮಾತ್ರ ತಲೆನೋವು ಬರುತ್ತೆ. ತಲೆನೋವು ಇದ್ದಾಗ ಮಾತ್ರ ರಕ್ತಸ್ರಾವ ಆಗಿದೆ ಅಂತ. ಇಲ್ಲ, ಬೇರೆ ಟೈಪ್ ಅಲ್ಲಿ ಸ್ಟ್ರೋಕ್ ಅಲ್ಲಿ ಅವ್ರಿಗೆ ನೋವು ಇರೋಲ್ಲ, ಹಂಗಾಗಿ ಅದ್ ನೆಗ್ಲೆಕ್ಟ್ ಮಾಡ್ತಾರೆ, ಏನೋ ಕಾರಣಕ್ಕಾಯ್ತು ಅಂತ. ಸರ್ ಈಗ ಇನ್ನೊಂದು ಸುಮ್ನೆ ನಮ್ಮ ಕ್ಯೂರಿಯಾಸಿಟಿ ಪ್ರಶ್ನೆ ಕೇಳ್ತೀನಿ. ಮೆದುಳು ಅಷ್ಟು ಸುಲಭವಾಗಿ ಏನನ್ನೂ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಅಂತ ಮಾತು ಸುಮ್ಮನೆ ನಾವು ಕೇಳಿದೀವಿ. ಈ ರಕ್ತನಾಳ ನೇರವಾಗಿ ಬೇರೆ ಭಾಗಕ್ಕೆಲ್ಲ ಹೇಗೆ ರಕ್ತವನ್ನ ಒಯ್ಯುತ್ತೆ, ಸೇಮ್ ರಕ್ತವನ್ನ ಮೆದುಳಿಗೂ ಸಪ್ಲೈ ಆಗುತ್ತೆ ಅಥವಾ ಅದ್ರಲ್ಲಿ ಏನಾದ್ರು ಡಿಸ್ಕ್ರಿಪ್ಷನ್ ಇದೆಯಾ? ಏನಿಲ್ಲ. ಸೊ ಹಂಗಾರೆ ನೀವೀಗ IV ಯಾವುದೇ ಮೆಡಿಸಿನ್ ಹಾಕಿದ್ರೆ ಮೆದುಳಿಗೂ ಹೋಗುತ್ತೆ, ಏನು ವ್ಯತ್ಯಾಸ ಆಗೋದಿಲ್ಲ. ಸೊ ಬ್ಯಾರಿಯರ್ಸ್ ಆತರ ಏನಿಲ್ಲ. ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇದೆ, ಅದು ಕೆಲವು ವಸ್ತುಗಳನ್ನ ಸ್ಟಾಪ್ ಮಾಡುತ್ತೆ, ಬ್ರೈನ್ ಒಳಗೆ ಹೋಗಬಾರೋದಿಲ್ಲ, ಬಿಡೋದಿಲ್ಲ. ಓಕೆ. ಸೊ ಈಗ ಸರ್ ನಾವು ಮತ್ತೆ ಇದಕ್ಕೆ ವಿಷಯಕ್ಕೆ ಬಂದ್ರೆ, ಪಾರ್ಶ್ವವಾಯು, ಇದಕ್ಕೆ ಮೂಲತಃ ಕಾರಣಗಳೇನು? ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ರಿಸ್ಕ್ ಫ್ಯಾಕ್ಟರ್ಸ್ ಏನು? ರಕ್ತದೊತ್ತಡ, ಆಮೇಲೆ ಡಯಾಬಿಟಿಸ್, ಸ್ಮೋಕಿಂಗ್, ಡಯಟ್ ಕರೆಕ್ಟ್ ಇಲ್ಲ, ಆಮೇಲೆ ಒಬೆಸಿಟಿ, ಬೊಜ್ಜು, ಆಮೇಲೆ ಸ್ಲೀಪ್ ಆಪ್ನಿಯಾ, ಗೊರಕೆ ಹೊಡಿತಾರಲ್ಲ ಕೆಲವರಿಗೆ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತಾರೆ. ಅದರಿಂದನೂ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಇದು ಕೂಡ ಬ್ರೈನಿಗೆ ಇದೆ. ಸೊ ಇಲ್ಲಿ ನೀವು ಈಗ ಇದು ಬ್ಲಾಕ್ ಆಗೋದು
ಸಾಮಾನ್ಯ ಯಾವ ಏಜ್ ಗ್ರೂಪ್, ಅದಕ್ಕೆ ಏನಾದ್ರು ಏಜ್ ಗ್ರೂಪ್ ಫ್ಯಾಕ್ಟರ್ ಇದೆಯಾ? ಚಿಕ್ಕವರಿಂದ ವಯಸ್ಸು ಆ ಥರದ್ದು ಏನಾದ್ರು ಅದೇ ಯಾರಿಗೆ ಸಾಧ್ಯತೆ ಹೆಚ್ಚು? ಹುಟ್ಟುದಾಗಿಂದ 100 ವರ್ಷ ತನಕ ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗ್ಬೋದು. ಬಟ್ ಈಗ ರೊಟೀನ್ ಆಗಿ ನೋಡ್ಬೇಕಂದ್ರೆ 40-50 ವರ್ಷ ಏಜ್ ಗ್ರೂಪ್ ಅಲ್ಲಿ ಇದು ಬ್ರೈನ್ ಸ್ಟ್ರೋಕ್ ಕಾಮನ್. ಹೆಚ್ಚು ಅಂದ್ರೆ 40-50 ನಂತರ ಯಾವಾಗ ಆಗ್ಬೋದು, ಅಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ಬೆಟರ್ ಅಂತ. ಸೊ ಇದರಲ್ಲಿ ಈಗ ನಮಗೆ ನೀವು ಹೇಳಿದ್ರಿ ಮೊದಲೇ ಸ್ವಲ್ಪ ಸಿಂಪ್ಟಮ್ ಕೊಡುತ್ತೆ ಅಂತೇಳಿ. ಈಗ ಹೇಗೆ ಅದನ್ನ ನಾವು ಹೇಗೆ ಗುರುತಿಸ್ಬೇಕು? ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಅದನ್ನ ಈಗ ಯಾವುದೇ ಸುಸ್ತಾದ್ರೆ ಹಿಂಗೇನೋ ಇದಾದ್ರೆ ನಾವು ತಗೋಬೇಕು, ಹೆಂಗ್ ತಿಳ್ಕೊಬೇಕು? ಈಗ ಅದಕ್ಕೆ ಬ್ರೈನ್ ಬೇರೆ ಬೇರೆ ಬ್ರೈನ್ ಪಾರ್ಟ್ ಬೇರೆ ಬೇರೆ ಕೆಲಸ ಮಾಡುತ್ತೆ. ಹೌದು. ಬಟ್ ನಾವು ಎಲ್ಲದನ್ನು ನೆನ್ಪಿಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಒಂದು ನಿಮೋನಿಕ್ ಮಾಡಿದ್ದಾರೆ, ಬಿ ಫಾಸ್ಟ್ ಅಂತ. ಬಿ ಅಂದ್ರೆ ಬ್ಯಾಲೆನ್ಸ್, ಜೋಲಿ ಹೋಗೋದು. ಓಕೆ. ಇ ಅಂದ್ರೆ ಐ ವಿಷನ್, ಎರಡು ಕಾಣೋದು, ಬ್ಲರಿಂಗ್ ಅನ್ಸೋದು. ಎಫ್ ಅಂದ್ರೆ ಫೇಸ್, ಮುಖ ಸೊಟ್ಟಾಗೋದು. ಓಕೆ. ಎ ಅಂದ್ರೆ ಆರ್ಮ್ ವೀಕ್ನೆಸ್, ಎರಡು ಕೈ ಇದ್ರೆ ಒಂದ್ ಕೈ ಕೆಳ ಹೋಗೋದು. ಎಸ್ ಅಂದ್ರೆ ಸ್ಪೀಚ್ ಡಿಸ್ಟರ್ಬೆನ್ಸ್, ಮಾತಾಡ್ಬೇಕಾದ್ರೆ ತೊದ್ಲು ಬರೋದು, ಇಲ್ಲಾಂದ್ರೆ ಕೆಲವರು ಏನೇನೋ ಮಾತಾಡಕ್ ಶುರು ಮಾಡ್ತಾರೆ. ಟಿ ಅಂದ್ರೆ ಟೈಮ್ ಟು ರಶ್ ಟು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್. ಅಂದ್ರೆ ಈ ತರ ಏನಾದ್ರು ಆದ್ರೆ ಮುಂಚೆ ಏನು ಟ್ರೀಟ್ಮೆಂಟ್ ಇರ್ಲಿಲ್ಲ, ಈಗ ತುಂಬಾ ಟ್ರೀಟ್ಮೆಂಟ್ ಬಂದಿದೆ. ಅದು ಸ್ಟ್ರೋಕ್ ಪಾರ್ಶ್ವವಾಯು ಕೇಂದ್ರ, ಸ್ಟ್ರೋಕ್ ಯೂನಿಟ್ಸ್ ಅಂತ ಇರುತ್ತೆ, ಅಲ್ಲಿಗೆ ರಶ್ ಮಾಡು, ಇಮಿಡಿಯೇಟ್ ಆಗಿ ಬರ್ಬೇಕು. ಎಷ್ಟು ಸರ್ ಇದಕ್ಕೆ ಗೋಲ್ಡನ್ ಅವರ್ಸ್ ಎಷ್ಟು? ಮುಂಚೆ ಗೋಲ್ಡನ್ ಅವರ್ 4.5 hours ಇತ್ತು. ಈಗ ಕೆಲವು ಕಂಡೀಷನ್ 24 hours 24 ಗಂಟೆ ತನಕ ಕೆಲವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ನೀವು ಪಕ್ಕ ಮತ್ತೆ ವಾಪಸ್ ರಿವೈವ್ ಮಾಡಬಹುದು ಅರೌಂಡ್ 40-50% ಜನಕ್ಕೆ. ಓಕೆ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ, ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಈಗ ನೀವು ಹೇಳಿದ್ರಿ ಇದಕ್ಕೆ ಇಮಿಡಿಯೇಟ್ ಆಗಿ ಬಂದ್ರೆ ಅದನ್ನ ರಿಕವರಿ ಮಾಡೋ ಸಾಧ್ಯತೆ ಇರುತ್ತೆ ಅಂತ. ಬಟ್ ಇದು ಎರಡಕ್ಕೂ ಇದಾಗತ್ತಾ? ಬ್ಲಾಕ್ ಆದಾಗ ಒಂದಿನ ಅಥವಾ ಬ್ರೈನ್ ಹೆಮರೇಜ್ ಆದಾಗೂ ಅದು ಅಪ್ಲೈ ಆಗುತ್ತಾ? ಬ್ರೈನ್ ಹೆಮರೇಜ್ ಆದಾಗ ಆದಷ್ಟು ಜಲ್ದಿ ಮಾಡಬೇಕು. ಬಟ್ 24 hours ಇಲ್ಲ, ಅದಾದ್ಮೇಲೂ ಮಾಡ್ಬೋದು. ಕೆಲವರು 2 ದಿನ 3 ದಿನ ಆದ್ಮೇಲೆ ಬರ್ತಾರೆ, 4 ದಿನ ಆದ್ಮೇಲೆ ಬರ್ತಾರೆ. ಅವ್ರಿಗೆ ಗೊತ್ತಾಗಿರೋದಿಲ್ಲ. ಬೇರೆ ಕಡೆ ಹಂಗೆ ರಕ್ತ ಆಚೆ ಬಂದಿದೆ ಕಾಣಿಸೋದಿಲ್ಲ, ತಲೆನೋವು ಏನೋ ಬಹಳ ಆಗಿದೆ ಅಂತ ಬರ್ತಾರೆ, ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಬರ್ತಾರೆ. ಸೊ ಇದರಲ್ಲಿ ಸರ್ ನಾವೊಂದು ಇದು ಕೇಳ್ತೀನಿ, ಹಳ್ಳಿ ಮೇಲೆ ಮನೆ ಮದ್ದುಗಳ ಇದರಲ್ಲಿ ಈ ತರ ಸ್ಟ್ರೋಕ್ ಆದಾಗ ಕೆಲವೊಂದಿಷ್ಟು ಮಾಡ್ತಾರೆ. ವಿಶೇಷವಾಗಿ ತೆಂಗಿನ ಎಣ್ಣೆಯನ್ನ ಆ ಭಾಗದಲ್ಲಿ ಸಿಗುವಂಥದ್ದು ಬಹುಶಃ ತೆಂಗಿನ ಎಣ್ಣೆಯನ್ನ ಕುಡಿಸ್ತಾರೆ. ತಕ್ಷಣ ಕುಡಿಸಿ ಅಂತ ಹೇಳಿ ಆಮೇಲೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದೆ. ಇದಕ್ಕೆ ಏನಾದ್ರು ಸೈಂಟಿಫಿಕ್ ಬೇಸ್ ಇದೆಯಾ? ನಿಮ್ಗೆ ಅದು ಗಮನದಲ್ಲಿ ಇದೆಯಾ? ಆ ಥರ ಕುಡಿಸ್ತಾರೆ ಇಮಿಡಿಯೇಟ್ ಆಗಿ. ಸೊ ಅದಕ್ಕೇನು ಯಾವುದೇ ಲಾಜಿಕ್ ಇಲ್ಲ, ನಿಮ್ಮ ಗಮನದಲ್ಲಿ ಇಲ್ಲ. ಸೊ ಇಲ್ಲಿ ಸರಿ, ಬ್ರೈನ್ ಹೆಮರೇಜು ಮತ್ತೆ ಈ ನಮ್ಮ ಸ್ಟ್ರೋಕು, ಇದರಲ್ಲಿ ನೀವು ಎಷ್ಟು ಪ್ರಪೋರ್ಷನ್ ಇದೆ? ಮೇನ್ ಸ್ಟ್ರೋಕೇ ಹೆಚ್ಚು, ಹೆಮರೇಜ್ ಕಡಿಮೆ. ಹೌದು. ವರ್ಲ್ಡ್ ಸ್ಟ್ರೋಕ್ ಆರ್ಗನೈಸೇಷನ್ ಪ್ರಕಾರ 4 ಜನರಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಆಗುತ್ತೆ. ಒಬ್ಬರಿಗೆ
ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ 4 ಜನರಲ್ಲಿ. ಹಾ, ಹಾ. ಸೊ ಅದು ಬಹಳ ರೇರ್ ಅಂತ ಅಲ್ಲ, ಈಗ ಅದು ಬಹಳ Okay, ಕಾಮನ್. 4ರಲ್ಲಿ ಒಂದು 25% ಜನರಿಗೆ ಸ್ಟ್ರೋಕ್ ಸಾಧ್ಯತೆ ಹೌದು. ಇದೆ. ಆಮೇಲೆ ವರ್ಲ್ಡ್ ಓವರ್ ಅದು ಡೆತ್ಗೆ ಸೆಕೆಂಡ್ ಲೀಡಿಂಗ್ ಕಾಸ್. ಓಕೆ, ಬಹುಶಃ ಹಾರ್ಟ್ ಫಸ್ಟ್ ಇರ್ಬೋದು. ಹಾರ್ಟ್ ಫಸ್ಟ್, ಅದಾದ್ಮೇಲೆ ಬ್ರೈನ್ ಸ್ಟ್ರೋಕ್ ಇಂದಾನೆ ಮನುಷ್ಯ stroke. ಸಾಯೋದು ಓಕೆ ಓಕೆ, ವರ್ಲ್ಡ್ ಓವರ್. ವರ್ಲ್ಡ್ ಓವರ್. ಸೊ ಅದರಲ್ಲಿ 85% ಇಸ್ಚೆಮಿಕ್ ಸ್ಟ್ರೋಕ್ ಅಂದ್ರೆ ಬ್ಲಾಕ್ ಆಗಿ ಆಗೋದು, ಇನ್ನು 15% ರಕ್ತಸ್ರಾವ ಆಗಿ ಆಗೋದು. ಓಕೆ, ಆ ಲೆಕ್ಕದಲ್ಲಿ ಬ್ರೈನ್ ಹೆಮರೇಜ್ ಇದು 15% ಹೌದು. ಟೋಟಲ್ ಈ ಪೇಷಂಟ್ಗಳು ಇದರಲ್ಲಿ. ಸೊ ಇದಕ್ಕೆ ಈಗ ನೀವು ಹೇಳಿದ್ರಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಅದನ್ನ ಅವಾಯ್ಡ್ ಮಾಡಬೇಕು. ವಿಪರೀತ BP control, sugar. ಒಬೆಸಿಟಿ, ಶುಗರು, ಕೊಲೆಸ್ಟ್ರಾಲ್ ಇದೆಲ್ಲ ಮನುಷ್ಯ ಸರಿಯಾಗಿ ಬದುಕಬೇಕು ಅಂದ್ರೆ ಇದೆಲ್ಲದೂ ಕಂಟ್ರೋಲ್ ಇರಬೇಕು. ಸೊ ಅದು ಇದಕ್ಕೂ ಕೂಡ ಅಪ್ಲೈ ಆಗತ್ತೆ. ಇನ್ನು ಉಳಿದಂತೆ ಏನು ಪ್ರಿಕಾಷನ್ ಏನಾದ್ರು ತಗೋಬೇಕಾ? ಈಗ ಆಮೇಲೆ ಸ್ವಲ್ಪ ಸಿಂಪ್ಟಮ್ ಕಂಡ್ರೆ ತಕ್ಷಣ ಹಾಸ್ಪಿಟ್ಲಿಗೆ ಬರ್ಬೇಕು, ಅದಂತ ಇದ್ದಿದ್ದೆ. ಕರೆಕ್ಟ್. ಆಮೇಲೆ ಈಗ ಹೆಲ್ತ್ ಚೆಕ್ಅಪ್ ಮಾಡ್ಬೇಕಾದ್ರೆ ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ, ಹಾರ್ಟ್ ಸ್ಕ್ಯಾನ್ಸ್ ಎಲ್ಲ ಮಾಡ್ತೀವಿ. ಅದೇ ತರ ಬ್ರೈನಿಗೆ ಹೋಗೋ ರಕ್ತನಾಳನು ಸ್ಕ್ಯಾನ್ ಮಾಡ್ಬೋದು, ಸಿಂಪಲ್ ಟೆಸ್ಟ್ ಅದು. ಅದೇನಾದ್ರೂ ಮಾಡಿ ಮುಂಚೆನೆ ಬ್ಲಾಕ್ ಆಗಿದೆ ಅಂತ ಗೊತ್ತಾದ್ರೆ ಕೆಲವು ಮೆಡಿಸಿನ್ ಕೊಡ್ಬೋದು, ಇಲ್ಲಾಂದ್ರೆ ಬ್ಲಾಕ್ ಸಿವಿಯರ್ ಇದ್ರೆ ನಾವು ಸ್ಟೆಂಟ್ ಹಾಕ್ಬೋದು. ಈಗ ನಾವು ಬ್ರೈನಿಗೆ ಸ್ಟೆಂಟ್ ಹಾಕ್ತಿವಿ. ಸೊ ಅದೇ ತರ ಅವೆಲ್ಲ ಮಾಡಿದ್ರೆ ನಾವು ಸ್ಟ್ರೋಕ್ ಆಗೋದನ್ನೇ ಪ್ರಿವೆಂಟ್ ಮಾಡ್ಬೋದು. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಪ್ರಿವೆನ್ಷನ್. ಓಕೆ, ಈಗ ಸರ್ ನಾವು ಹಾರ್ಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಏನು ಎಂಜಿಯೋಗ್ರಾಮ್ ಮಾಡ್ತೀವಿ, ಅದ್ರಲ್ಲಿ ಇದು ಕೂಡ ಕವರ್ ಆಗುತ್ತಾ? ಇಲ್ಲ, ಅವರು ಹಾರ್ಟಿಗೆ ಹಾರ್ಟ್ ಎಂಜೋ ಮಾಡ್ತೀವಿ, ನಾವು ಬ್ರೈನಿಗೆ ಎಂಜಿಯೋಗ್ರಾಮ್ ಅದೇ ಸಪರೇಟನೇ. ಈಗ ಹಾಗಿದ್ರೆ ನಾವು ಎಂಜಿಯೋ ಮಾಡೋದಾದ್ರೆ ಅದು ಹಾರ್ಟಿಗೆ ಅಷ್ಟೇ ಸೀಮಿತವಾಗಿರುತ್ತೆ, ಬೇರೆ ಬಾಡಿ ಪಾರ್ಟ್ಸ್ ಅಲ್ಲಿ ಮತ್ತೆಲ್ಲೂ ಅವರು ಕಾರ್ಡಿಯಾಲಜಿ ಅವರು ಹಾರ್ಟಿಗೆ ಅಷ್ಟೇ ಎಂಜೋ ಮಾಡ್ತಾರೆ, ನಾವು ಬ್ರೈನಿಗೆ ಸ್ಪೈನ್ಗೆ ಎಲ್ಲ ಮಾಡ್ತೀವಿ. ಓಕೆ, ಸ್ಪೈನಿಗೂ ಮಾಡ್ತೀವಿ. ಸೊ ಹಾಗಾಗಿ ಓಕೆ, ಈಗ ಸರ್ ನಾವು ಇದರ ಸಾಮಾನ್ಯ ಪದ್ಧತಿಗೆ ಬಂದ್ರೆ ಇದನ್ನ ಈಗ ನಾವು ಬ್ಲಡ್ ಚೆಕ್ ನಲ್ಲಿ ಏನು ಗೊತ್ತಾಗೋದಿಲ್ವ? ಇದು ಬ್ಲಡ್ ಚೆಕ್ ಅಲ್ಲಿ ಅದೇ ಶುಗರ್, ಕೊಲೆಸ್ಟ್ರಾಲ್ ಅದೆಲ್ಲ ಜನರಲ್ ಇದಾಯ್ತು. ಬಟ್ ಸ್ಟ್ರೋಕಿಗೆ ಅಂತ ಸ್ಪೆಸಿಫಿಕ್ ಇಲ್ಲ. ಅಂದ್ರೆ ಹಾರ್ಟ್ಗೆ ಈಗ ರಕ್ತನಾಳ ಬ್ಲಾಕ್ ಆಗುತ್ತೋ ಅದೇ ರಿಸ್ಕ್ ಫ್ಯಾಕ್ಟರ್ಸ್ ಬ್ರೈನಿಗೆ ಹೋಗೋ ರಕ್ತನಾಳನ್ನು ಬ್ಲಾಕ್ ಮಾಡುತ್ತೆ. ಓಕೆ ಓಕೆ ಓಕೆ, ಅಲ್ಲೇ ಅದೇ ಕಾಮನ್ ಫ್ಯಾಕ್ಟರ್ ಎಲ್ಲ ಅಥೆರೋಸ್ಕ್ಲೆರೋಸಿಸ್. ಓಕೆ. ಸೊ ಹಾಗಾಗಿ ಆದ್ರೆ ನೀವು ಬರೇ ಬ್ಲಡ್ ಚೆಕ್ ನಲ್ಲಿ ಇಲ್ಲ, ನೀವು ಎಂಜಿಯೋ ಮಾಡಿನೇ ನೋಡ್ಬೇಕು. ಹೌದು, ಇಲ್ಲಾಂದ್ರೆ ಡಾಪ್ಲರ್ ಅಂತ ಮಾಡ್ತೀವಿ, ಸಣ್ಣ ಸ್ಕ್ಯಾನ್, ಅದರಲ್ಲೇ ಗೊತ್ತಾಗುತ್ತೆ. MRI ಅಂತ ಇದೆ, ಅದರಲ್ಲೇ ಗೊತ್ತಾಗುತ್ತೆ. MRI ರೇಡಿಯೇಷನ್ ಇಲ್ಲ, ಏನಿಲ್ಲ. ಈವನ್ ಕೆಲವೊಬ್ರು MRI ತಲೆನೋವಿಗೆ ಬೇರೆ ಯಾವ್ದೋ ಕಾರಣಕ್ಕೆ ಮಾಡಿರ್ತಾರೆ, ಅವಾಗ ಅವರಿಗೆ ತಲೆಯಲ್ಲಿ ಗುಳ್ಳೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಗುಳ್ಳೆ ಹೊಡಿಯೋಕಿನ ಮುಂಚೆನೆ ಗೊತ್ತಾಗ್ಬಿಟ್ರೆ ತುಂಬಾ ಟ್ರೀಟ್ಮೆಂಟ್, ಹೆಮರೇಜ್ ಅನ್ನ ತಪ್ಪಿಸ್ಕೋಬಹುದು. ಬಟ್ ಈ ಇದರಲ್ಲಿ ಆರ್ಟರಿ ಒಳಗೆ ಬ್ಲಾಕ್ ಇದ್ದಿದ್ದೇನೆ MRI ಕಾಣೋದು, ಎರಡು ಗೊತ್ತಾಗುತ್ತೆ. ಬ್ಲಾಕ್ ಇದ್ದು ಗೊತ್ತಾಗುತ್ತೆ, ಊತ ಇದೆ ಅಂತಾನು ಗೊತ್ತಾಗುತ್ತೆ. ಸೊ ಹಂಗಿದ್ರೆ ಈಗ ನಾನು ವಾರ್ಷಿಕ ನಾವು ಚೆಕಪ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ, ಬೇರೆ ಅದಕ್ಕೆಲ್ಲ ಮಾಡಿಸ್ತೀನಿ. ಸೊ ಸ್ಟ್ರೋಕಿಗೆ ಸಂಬಂಧಪಟ್ಟಂತೆ ಏನ್ ಚೆಕಪ್ ಮಾಡ್ಲಿ? ಅದೇ ಸ್ಟ್ರೋಕಿಗೆ ಸಂಬಂಧಪಟ್ಟದಂದ್ರೆ ಅದೇ ರಕ್ತದೆಲ್ಲ ಟೆಸ್ಟ್ ಇದೆ ಅಲ್ಲ, BP ಅಂದ್ರೆ ಶುಗರ್, ಅದ್ರ ಜೊತೆಗೆ ಕ್ಯಾರೋಟಿಡ್ ಡಾಪ್ಲರ್ ಅಂತ ಸಿಂಪಲ್ ಟೆಸ್ಟ್ ಇದೆ, ಅದನ್ನ ಮಾಡ್ಬೋದು. ಇಲ್ಲ ನಿಮ್ ಫ್ಯಾಮಿಲಿ ಹಿಸ್ಟ್ರಿ ತಲೆಯಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಅವ್ರಿಗೆಲ್ಲ MRI ಸ್ಕ್ಯಾನ್ ಮಾಡಿ ರಕ್ತ ಹೊಡೆಯೋಕಿನ ಮುಂಚೆನೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೋದು. ಬಟ್ ಇದಕ್ಕೇನಾದ್ರು ಅವಧಿ ಇದೆಯಾ? ಈಗ 5 ವರ್ಷಕ್ಕೊಂದ್ಸರಿ ಆತರ ಏನಾದ್ರು? ಇಲ್ಲ, ಡಾಪ್ಲರ್ ವರ್ಷಕ್ಕೊಂದ್ಸಲ ಮಾಡ್ಬೋದು. ನಿಮಗೆ ಶುಗರ್ BP ಎಲ್ಲ ಇದೆ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದ್ರೆ ಅವಾಗ ಎವ್ರಿ 6 months ಮಾಡ್ಬೋದು. ವರ್ಷಕ್ಕೊಂದ್ಸಲ. MRI 5 ವರ್ಷಕ್ಕೊಂದ್ಸಲ. ನಿಮ್ ಫ್ಯಾಮಿಲಿಯಲ್ಲಿ ಬಹಳ ಸ್ಟ್ರಾಂಗ್ ಇದೆ, ಕೆಲವರು ರಕ್ತನಾಳದ ದೋಷ ಇರುತ್ತೆ, ಅವರಿಗೆಲ್ಲ 5 ವರ್ಷಕ್ಕೊಂದ್ಸಲ ಮಾಡಿದ್ರೆ ನಡೆಯುತ್ತೆ. ಓಕೆ ಸರ್, ಈಗ ಇನ್ನೊಂದು ಕ್ಯೂರಿಯಾಸಿಟಿ ಪ್ರಶ್ನೆ ಏನಂದ್ರೆ, ಈ ಸ್ಟ್ರೋಕ್ ಹೇಳೋದು ಭಾರತದಲ್ಲಿ ಕಾಮನ್, ಈಗ ವರ್ಲ್ಡ್ ಇದಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಯಾಕೆಂದ್ರೆ ಈ ಡಯಾಬಿಟಿಸ್, ನಾವು ವಿಪರೀತ ಡಯಾಬಿಟಿಕ್ ಇದಾಗ್ತಾ ಇದೀವಿ ಅಂತ ಹೇಳ್ತೇವೆ. ಸ್ಟ್ರೋಕಿಗೆ ನೀವು ಆ ತರದ್ದು ಏನಾದ್ರು? ಇಂಡಿಯಾದಲ್ಲಿ ಇಟ್ ಈಸ್ 3rd leading cause of death. ಓಕೆ, ಅಲ್ಲ ಬಟ್ ಜಗತ್ತಲ್ಲಿ ಸೆಕೆಂಡ್, ಇಂಡಿಯಾದಲ್ಲಿ 3rd. ಓಕೆ, ಸೊ ಹಾಗಾದ್ರೆ ಇಲ್ಲಿ ಜನಸಾಮಾನ್ಯರಲ್ಲಿ ಬಹಳ ಪ್ರಮಾಣ. ಇಲ್ಲಿ ಇಂಡಿಯಾದಲ್ಲಿ 3rd ಅಂದ್ರೆ ಯಾವ ಸರ್? ಫಸ್ಟ್ ಹಾರ್ಟ್ ಅಲ್ಲ? ಫಸ್ಟ್ ಹಾರ್ಟ್. ಓಕೆ. ಸೆಕೆಂಡ್ ಕ್ಯಾನ್ಸರ್ ಸರ್. ಓಕೆ, ಅದು ಬಹಳ ಆಗ್ತಾ ಇದೆ ಈಗ. 3ನೇದು ಸ್ಟ್ರೋಕ್. ಓಕೆ, ಸೊ ಈಗ ನೀವು ಮತ್ತೆ ಮಾತಾಡುವಾಗೆಲ್ಲ ಮತ್ತೆ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀರಿ, ಅದಲ್ದೇ ಇನ್ನು ಬೇರೆ ಯಾವ್ದಾದ್ರು ಸ್ಟ್ರೋಕ್? ಈಗ ಕಾಮನ್ ಅಂದ್ರೆ ಜನರಲಿ ಸ್ಟ್ರೋಕ್ ಅಂದ್ರೆ ಅವ್ರ ಹಾರ್ಟ್ ಅನ್ಕೊಂಡ್ಬಿಡ್ತಾರೆ, ಸೊ ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಬ್ರೈನ್ ಸ್ಟ್ರೋಕ್ ಅಂದ್ರೆ ಬ್ರೈನ್ ರಿಲೇಟೆಡ್ ಅಂತ ಗೊತ್ತಾಗ್ಲಿ ಅಂತ. ಅಂದ್ರೆ
ಪಾರ್ಶ್ವವಾಯು. ಸೊ ಇದು ಒಂದ್ ಸೈಡ್ ಹೋಗೋದಕ್ಕೆ ಪಾರ್ಶ್ವ ವಾಯು ಅಂತ ಬಂದಿದೆ. ಬಟ್ ವಾಯು ಅಂತ ಏನಕ್ಕೆ ಇರ್ಬೋದು, ಆ ತರದ ಟರ್ಮಿನಾಲಜಿ ಏನಕ್ಕೆ ಬಂದಿರ್ಬೋದು? ಇಲ್ಲ, ನನಗೆ ಗೊತ್ತಿಲ್ಲ. ಇದಿಲ್ಲ, ಇದರ ಬಹುಶಃ ಬೇರೆ ಯಾವ್ದಾದ್ರು ಪದ್ಧತಿ ಅಥವಾ ಸಂಸ್ಕೃತ ಭಾಷೆ ಇರ್ಬೋದು. ಸೊ ಏನ್ ಕೇಳಿದ್ರೆ ಆದ್ರೆ ಇದು ಯಾವಾಗೂ ಒಂದ್ ಸೈಡ್ ಮಾತ್ರ ಆಗ್ತದೆ, ಎಟ್ ಎ ಟೈಮ್ ಪೂರ್ತಿ ಆಗೋದು. ಅಂದ್ರೆ ಹಿಂದ್ಗಡೆ ರಕ್ತನಾಳ ಬೆಸಿಲಾರ್ ಆರ್ಟರಿ ಅಂತ ಇರುತ್ತೆ, ಅದೇನಾದ್ರೂ ಬ್ಲಾಕ್ ಆದ್ರೆ ಅದು ಎರಡು ಕಡೆ ಆ ತರ ಸಾಧ್ಯತೆನೇ ಇದೆ. ಅದ್ರಲ್ಲಿ ಅವಾಗ ಕೋಮಾಗ ಹೋಗ್ಬಿಡ್ತಾರೆ. ಬಟ್ ಸರಿಯಾದ ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ಸಿಕ್ಕರೆ ಅವ್ರು ರಿಕವರಿ ಆಗ್ಬೋದು. ಆಮೇಲೆ ಸರಿ, ಈಗ ಒಂದ್ಸರಿ ಸ್ಟ್ರೋಕ್ ಆಗಿ ಈಗ ಆಯ್ತು, ನಿಮ್ಮ ಹತ್ರ ಬಂದ್ರು, ಅದನ್ನೆಲ್ಲ ಇದು ಮಾಡ್ಕೊಂಡ್ರು, ಟ್ರೀಟ್ಮೆಂಟ್ ತಗೊಂಡ್ರು, ಇದು ಮತ್ತೆ ರಿಪೀಟ್ ಆಗುವ ಸಾಧ್ಯತೆ ಇರುತ್ತಾ? ಸ್ಟ್ರೋಕ್ ರಿಪೀಟ್ ಆಗೋ ಸಾಧ್ಯತೆನೂ ಇರುತ್ತೆ ಸರ್. ಸೊ ಅದಕ್ಕೆ ಸ್ಟ್ರೋಕ್ ಯಾವ ಕಾರಣದಿಂದ ಆಗಿದೆ, ಯಾವ ಟೈಪ್ ಸ್ಟ್ರೋಕ್, ಅದೆಲ್ಲ ಕೆಲವೆಲ್ಲ ಟೆಸ್ಟ್ ಮಾಡಿ ನಮಗೆ ಗೊತ್ತು ಮಾಡಿಸ್ಕೋಬೇಕಾಗುತ್ತೆ. ಸೊ ಇದು ಮತ್ತೆ ಆ ರಿಸ್ಕ್ ಫ್ಯಾಕ್ಟರ್ ನಾವು ಸರಿಯಾಗಿ ಅಟೆಂಡ್ ಮಾಡ್ಲಿಲ್ಲ ಮತ್ತೆ ರಿಪೀಟ್ ಬರಬಹುದು. ಹೌದು. ಆಮೇಲೆ ಈಗ ಬ್ಲಡ್ ಥಿನ್ನರ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಆಸ್ಪಿರಿನ್. ಕೆಲವ್ರು ಏನ್ ಮಾಡ್ತಾರೆ, ಆಸ್ಪಿರಿನ್ ನಿಲ್ಸ್ಬಿಡ್ತಾರೆ. ನಾನ್ ಚೆನ್ನಾಗಿದ್ದೇನೆ, 1 year ಆಯ್ತು, 2 year ಆಯ್ತು, ಇನ್ನೇ ಆಗ್ಬೇಕು, ಆತರ ನಿಲ್ಸಿದವ್ರಿಗೆ ಜಾಸ್ತಿ ಮತ್ತೆ. ಸೊ ಇದು ಮತ್ತೆ ರಿಪೀಟ್ ಆಗಬಹುದು. ಸೊ ಆಮೇಲೆ ಈಗ ಇದು ಒಂದು ರಿಸ್ಕ್ ಫ್ಯಾಕ್ಟರ್ ನೋಡ್ಕೊಳ್ಳೋದೊಂದಾಯ್ತು. ಇನ್ನೇನು ಈಗ ಒಂದ್ಸರಿ ಸ್ಟ್ರೋಕ್ ಆದವ್ರು ಏನ್ ಪ್ರಿಕಾಷನ್ ಏನ್ ತಗೋಬೇಕು? ಈ ರಿಸ್ಕ್ ಫ್ಯಾಕ್ಟರ್ನ ಅವಾಯ್ಡ್ ಮಾಡ್ಬೇಕು, ನಂಬರ್ 1. ಆಮೇಲೆ ನೀವು ಟ್ಯಾಬ್ಲೆಟ್ಸ್ ಮೆಡಿಸಿನ್ ಕೊಟ್ಟಿದ್ರೆ ಅದನ್ನ ಕಂಟಿನ್ಯೂ ತಗೋಬೇಕು. ಅದು ಬಿಟ್ಟು ಇನ್ನೇನಾದ್ರು ನೀವು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ಬೇಕು, ಫ್ರೂಟ್ಸ್, ವೆಜಿಟೇಬಲ್ಸ್, ಅದು ಈಗ ಆಯಿಲಿ ಫುಡ್ ಅದೆಲ್ಲ ಬಿಡ್ಬೇಕು. ಜೊತೆಗೆ ಯೋಗ, ಪ್ರಾಣಾಯಾಮ, ಅದರಿಂದನೂ ಒಟ್ಟಾರೆ ಹೆಲ್ದಿ ಲೈಫ್ ಸ್ಟೈಲ್, ಆರೋಗ್ಯಪೂರ್ಣ ಜೀವನ ವಿಧಾನವನ್ನು ಅಳವಡಿಸ್ಕೊಳ್ಳೋದು. ಸೊ ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಅದರಲ್ಲಿ ಸ್ಟ್ರೋಕಿಗೆ ಕೂಡ ಅಪ್ಲೈ ಆಗುತ್ತೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಚರ್ಚೆಯನ್ನು ಕೇಳಿದ್ರಿ. ಪಾರ್ಶ್ವವಾಯು ಬಗ್ಗೆ ನಾವೇನು ಅಲ್ಲಿ ಕೇಳಿಸ್ತೀವಿ, ಅದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಲಿಲ್ಲ. ಇವತ್ತು ಡಾಕ್ಟರ್ ವಿಕ್ರಮ್ ಹುಡೇದವರು ಇದಕ್ಕೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಅಂತ ಅನ್ಕೋತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸ್ವಲ್ಪ ಲಕ್ಷಣ ಕಂಡಾಗ ನಾವು ಅದನ್ನು ಅಲಕ್ಷ್ಯ ಮಾಡಬಾರ್ದು. ಮಾಡಿದರೆ ಮುಂದದು ಯಾವ ಮಟ್ಟಕ್ಕೂ ಕೂಡ ಹೋಗ್ಬೋದು. ಸ್ವಲ್ಪ ಇದಾದಗನು ಈ ನಮ್ಮಲ್ಲಿ ಒಂದು ಸೈಕಾಲಜಿ ಏನಿದೆ, ಅಯ್ಯೋ ಏನೂ ಆಗೋದಿಲ್ಲ ಬಿಡೋ ಅಂತ ಹೇಳುವಂಥ ಹುಂಬುತನ ಒಂದು. ಜೊತೆಗೆ ಆಸ್ಪತ್ರೆಗೆ ಹೋದ್ರೆ ಇನ್ನೇನೇನೋ ಪರೀಕ್ಷೆ ಮಾಡಿಸಿ ಸುಮ್ಮನೆ ದುಡ್ಡು ಖರ್ಚು ಮಾಡಿಸ್ಬಿಡ್ತಾರೆ ಅಂಥೇಳಿ, ಅದು ತಪ್ಪು. ನಾವು ಆರೋಗ್ಯಪೂರ್ಣವಾಗಿ ಇರಬೇಕು ಅಂತಾದರೆ ಸ್ವಲ್ಪ ಲಕ್ಷಣ ಕಂಡಾಗ ಹೋಗಿ, ಅದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲೇನು ಏನು ಸಿಂಪ್ಟಮ್ ಇಲ್ದೋದನ್ನೇ ಟ್ರೀಟ್ಮೆಂಟ್ ಏನು ಯಾವ ಆಸ್ಪತ್ರೆನವರು ಕೊಡೋದಿಲ್ಲ. ಅದರಲ್ಲೂ ಈ ಥರ ನಾರಾಯಣದಂಥ ವ್ಯವಸ್ಥಿತವಾದ ಆಸ್ಪತ್ರೆಗಳಲ್ಲಿ ಭಾಳ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರುತ್ತೆ. ಇಲ್ಲೆಲ್ಲ ಹಾಗೆ ಯಾರೋ ಒಬ್ಬ ನಿರ್ಧಾರ ಮಾಡುವಂಥದ್ದಲ್ಲ, ಒಂದು ಸಿಸ್ಟಮ್ ಇರುತ್ತೆ, ಸಿಸ್ಟಮ್ ಇನ್ ಪ್ಲೇಸ್. ಸೊ ಹಾಗಾಗಿ ಅಲಕ್ಷ್ಯ ಮಾಡದೇ ಜೀವನವನ್ನು ಸುರುಳಿತಿಟ್ಕೊಳ್ಳೋದು, ಮೊದಲೇ ನಾವು ಅದನ್ನ ಇದನ್ನು ತಗೊಳ್ಳೋದನ್ನು ಏನು ಮುನ್ನೆಚ್ಚರಿಕೆಯನ್ನು ತಗೊಂಡ್ರೆ ಮುಂದಾಗುವಂಥ ದೊಡ್ಡ ಅನಾಹುತ, ದೊಡ್ಡ ಖರ್ಚು ಮತ್ತು ಸಮಸ್ಯೆ, ಕಷ್ಟ ಎಲ್ಲದನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತ ಅಂದ್ಕೊಂಡು ಈ ಪಾರ್ಶ್ವವಾಯುಗೆ ಸಂಬಂಧಪಟ್ಟಂತಹ ಅದರದ್ದು ಏನು ಇದಿದೆ, ಏನು ಚಿಕಿತ್ಸೆಗಳಿದೆ ಬೇರೆ ಬೇರೆ, ಅದನ್ನು ನಾವು ಮುಂದಿನ ಕಂತಿನಲ್ಲಿ ನೋಡೋಣ. ಈ ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಕ್ರಮ್ ಹುಡೇದವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಈ ಸಂದರ್ಭದಲ್ಲಿ ನಾರಾಯಣ ಹೆಲ್ತ್ ಸಿಟಿ ಇವರು ನಮಗೆ ಈ ಥರ ಒಳ್ಳೊಳ್ಳೆ ಎಕ್ಸ್ಪರ್ಟ್ಸನ್ನು, ಅದು ಕನ್ನಡದಲ್ಲಿ ಇರುವಂಥ ಎಕ್ಸ್ಪರ್ಟ್ಸನ್ನು ಹುಡುಕಿ ಕರ್ಕೊಂಬಂದು ನಮಗೆ ತನ್ಮೂಲಕ ನಿಮಗೆ ಸಾಕಷ್ಟು ಆರೋಗ್ಯ ಕುರಿತಾದಂಥ ಮಾಹಿತಿಯನ್ನು, ಅವೇರ್ನೆಸ್ಸನ್ನು ಉಂಟು ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಆಗ ನಾರಾಯಣ ಹೆಲ್ತ್ ಸಿಟಿ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮದ ಕಂತನ್ನು ಮುಗಿಸೋಣ. ನಮಸ್ಕಾರ.